ಎಲ್ಲರ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನಾವು ಶುಗರ್ ಕೇನ್ ಕಲ್ಪವೃಕ್ಷ ಗ್ರೂಪ್ ಹಾಗೂ ಡಾಕ್ಟರ್ ಸಂಜಯ್ ಮಾಣಿ ಅವರ ಹೂ ಸಂಜೀವಿನಿ ಗ್ರೂಪ್ ಹಾಗೂ ಹಾಲಪ್ಪ ಸರ್ ಅವರ ಸಹಯೋಗದೊಂದಿಗೆ ಕಬ್ಬಿನಲ್ಲಿ 100 ಟನ್ ಅಧಿಕ ಇಳುವರಿಯ ಬಗ್ಗೆ ಆನ್ಲೈನ್ ಮೀಟಿಂಗ್ ಅನ್ನು ಪ್ರಾರಂಭ ಮಾಡಿದ್ದು ಈಗ 12ನೇ ಎಪಿಸೋಡ್ ಇದು, 12ನೇ ವಾರ ಇದು. ಪ್ರತಿಯೊಂದು ವಾರದಲ್ಲಿ ಒಂದೊಂದು ವಿಷಯ ತೆಗೆದುಕೊಂಡು ಅದನ್ನು ಸಂಪೂರ್ಣವಾಗಿ ಮಾಹಿತಿಯನ್ನು ರೈತರಿಗಾಗಿ ಸಂಪೂರ್ಣವಾಗಿ ಮಾಹಿತಿ ಕೊಡ್ತಾ ಬಂದಿದ್ದೀವಿ. ಅದೇ ಪ್ರಕಾರ ಈ ವರ್ಷ ಈ 12ನೇ ಮೀಟಿಂಗ್ ನಲ್ಲಿ ಡಾಕ್ಟರ್ ಸಂಜಯ್ ಮಾಣಿ ಅವರ ಒಂದು ಕಬ್ಬಿನಲ್ಲಿ ಜೀವನ ಚಕ್ರ ಅಂದ್ರೆ ಅವರು 20 ಟನ್ನಿಂದ ಹಿಡಿದು 200 ಟನ್ ಮಟ್ಟ ಗುರಿವರೆಗೆ ಮುಟ್ಟಿದ ಒಂದು ಸಂಪೂರ್ಣವಾಗಿ ಅವ್ರು ನಡೆದ ಒಂದು ದಾರಿಯನ್ನು ಸಂಜಯ್ ಮಾಣಿ ಅವರು ತಮ್ಮ ಒಂದು ಕೆಲವೊಂದು ವಿಡಿಯೋ, ಕೆಲವೊಂದು ಫೋಟೋಗಳು ಅವರು ಒಂದು ಎಕ್ಸ್ಪ್ಲೇನ್ ಮಾಡ್ತಾರೆ. ಅದು ದಯಮಾಡಿ ಎಲ್ಲರೂ ಕೇಳಬೇಕಾಗಿ ವಿನಂತಿ. ನಮಸ್ತೆ. ನಮಸ್ತೆ. ಆವಾಜ್ ಬರ್ತಿದ್ದೇನಾ? ಬರ್ತದೆ. ನಮಸ್ತೆ. ಓಕೆ. ಎಲ್ಲಾ ರೈತರ ಬಾಂಧವರಿಗೆ ನಮಸ್ಕಾರ. ಶ್ರೀಯುತ್ ಹಲಪ್ನವ್ರ ಸರ್, ಸುಧೀರ್ ಕಟ್ಟಿ ಅವರು ಮತ್ತೆ ಎಲ್ಲರೂ ಫಾರ್ಮರ್ಸ್ ಖರೆ ಅಂದ್ರೆ ನಂದು ಬಹುಮಾನ ಇದೆ, ನಂದು ಎಲ್ಲ ನೀವು ತೋರಿಸ್ರಿ ಅಂತ ಹೇಳ್ತೀರಿ ಅಂದ್ರೆ ನಂದು ಬಹಳಷ್ಟು ಬಹುಮಾನ ಈಗ ನೀವು ಎಲ್ಲಾರು ಮಾಡಾಕದಿರಿ ಹಿಂಗ್ ನಂಗ ಅನಿಸ್ತೈತಿ. ನಂದೇನ್ ಬಹಳಷ್ಟು ಇದೆ ಹಿಂಗೇನಿಲ್ಲ. ಆದ್ರ ಕನಿಷ್ಠ ಒಂದು 30 ವರ್ಷ ಆತು ನಾ ಕಬ್ಬದಾಗ ಕೆಲಸ ಮಾಡಾಕದೇನಿ. ಕೆಲಸ ಮಾಡೋದ್ನಾಗ ನಂದು ಶುರುವಾತಿಗೆ ನಂದು ಕಬ್ಬಿಂದ ಅವರೇಜ್ ಇತ್ತು 20 ಟನ್ ಪ್ರತಿ ಎಕರೆ. ಈ ಪ್ರಕಾರ ನಂದು ಅವರೇಜ್ ಇತ್ತು. ನಮ್ಮಲ್ಲಿ ಒಂದು ಚಲೋ ಅಷ್ಟು ಫಾರ್ಮರ್ ಇದ್ರು. ಅವ್ರದ್ದು ಹೆಸರು ಅಂದ್ರೆ ಕೈಲಾಸವಾಸಿ ಕೃಷಿ ಭೂಷಣ್ ಬಾಬುರಾವ್ ಫಾಳ್ಕೆ. ಅವ್ರು ಬಹಳಷ್ಟು ಚಲೋ ಆ ಟೈಮ್ದಾಗ ಕಬ್ಬ ತೆಗಿತಿದ್ರು. ಅವ್ರ ಕಡೆ ಹೋಗಿ ಅವ್ರಿಗೆ ಗುರು ಅಂತ ಅವ್ರಿಗೆ ಇದ್ ಮಾಡಿ 2 ವರ್ಷ ಅವ್ರ ಕಡೆಯಿಂದ ನಾ ಕಬ್ಬ ಹೆಂಗ್ ಹಚ್ಚಬೇಕು, ಹೆಂಗ್ ಚಲೋ ಬರ್ತೈತಿ ಇದ್ರ ಬಗ್ಗೆ ಮಾಹಿತಿ ತಗೊಂಡ ಅವ್ರ ಕಡೆಯಿಂದ ಮಾಹಿತಿ ತಗೊಂಡ ಆ ಪ್ರಕಾರ ನಾ ಕಬ್ಬ ಹಚ್ಚಕ್ ಚಾಲೂ ಮಾಡೀನಿ. 20 ಟನ್ದಿಂದ ಅವ್ರ ಮಾರ್ಗದರ್ಶನದಲ್ಲಿ, ಬಾಬುರಾವ್ಜಿ ಫಾಳ್ಕೆ ಮಾರ್ಗದರ್ಶನದಲ್ಲಿ 45 ಟನ್ ಪ್ರತಿ ಎಕರೆ ಇಷ್ಟನ್ನಂದ ಅವರೇಜ್ ತಕನ ನಂದ ಕಬ್ಬ ಬೆಳ್ಯಾಕ ಶುರು ಆತು. ಅಂದ್ರ ಯಾರದ್ರೆ ಚಲೋ ಇವ್ರದ ಗೈಡೆನ್ಸ್ ತಗೊಂಡ್ರ ಕಬ್ಬಿಂದ ಅವರೇಜ್ ಹೆಚ್ಚು ಬರ್ತೈತಿ, ಇದನ್ನ ಧ್ಯಾನದಾಗ ಬರಕ್ ಶುರು ಆತು. ಯಾರದ್ರೆ ನಮಗ ಅವರೇಜ್ ಸಿಗಾಕಬೇಕು, ಅವರೇಜ್ ಎಷ್ಟು ಚಲೋ ಬರೋ ಸಲುವಾಗಿ ಮಾರ್ಗದರ್ಶನ ಇರಾಕ್ಬೇಕು. ಇದೊಂದು ಬಹಳ ಮಹತ್ವ ಇತ್ತು. ಮತ್ತೊಂದು ವಿಚಾರ ಮನಸ್ಸಿದಾಗ ಬತ್ತು, ನಂಗೆ ಬಾಬುರಾವ್ಜಿ ಫಾಳ್ಕೆ ಅವ್ರು ಮಾರ್ಗದರ್ಶನ ಮಾಡಿದ್ರು. ನಂದು ಅವರೇಜ್ ಕನಿಷ್ಠ 45 ಟನ್ ತಕ ಅಂದ್ರೆ ಡಬಲ್ ಅವರೇಜ್ ನಂಗೆ ಆಗೈತಿ. ಈಗ ಇಲ್ಲಿ ಹೋಗಿ ನಾವು ಮಾರ್ಗದರ್ಶನ ತಗೊಂಡ್ರ ಎಲ್ಲಿ ಅಂದ್ರ ಕಬ್ಬಿಂದ ಸಂಶೋಧನೆ ಎಲ್ಲಿ ನಡೀತೈತಿ, ಕಬ್ಬಿನ ಮ್ಯಾಗ ಹೊಸ ಹೊಸ ವೆರೈಟಿ ಎಲ್ಲಿ ಹೊಂಡ್ತಾವು, ಅಲ್ಲಿ ಹೋಗಿ ಅವರೇ ಚಲೋ ಮಾಡೋ ಸಲುವಾಗಿ ಏನೇನ್ ಅವ್ರ ಸಂಶೋಧನೆ ಮಾಡ್ತಾರೋ ಅಲ್ಲಿ ಹೋಗಿ ಅವ್ರ ಕಡೆಯಿಂದ ಜರ್ಕರ್ತ ನಾವು ಟೆಕ್ನಾಲಜಿ ತಿಳ್ಕೊಂಡ್ರ ಮತ್ತಿಷ್ಟ ನಮ್ಮದ ಅವ್ರಿಗೆ ಚಲೋ ಬರ್ತೈತಿ. ಈ ವಿಚಾರ ಮಾಡಿ ನಾನು ನಮ್ ಕಡೆ ಸೆಂಟ್ರಲ್ ಶುಗರ್ ಕೇನ್ ರಿಸರ್ಚ್ ಸೆಂಟರ್ ಸಾತಾರಾ ಡಿಸ್ಟ್ರಿಕ್ಟ್ ದಾಗಿದೆ. ಆ ಕಡೆ ಕರ್ನಾಟಕದ ಸಂಕೇಶ್ವರದಲ್ಲಿ ಹೆಂಗಿದೆಯಲ್ಲ ಅದೇ ಟೈಪ್ದಾಗ ಮಹಾರಾಷ್ಟ್ರದಾಗ ಸಾತಾರಾ ಡಿಸ್ಟ್ರಿಕ್ಟ್ ದಲ್ಲಿ ಪಾಡೇಗಾವ್ ಅಂತ ಒಂದು ಊರ್ ಐತಿ, ಅಲ್ಲಿ ರಿಸರ್ಚ್ ಸೆಂಟರ್ ಇದೆ. ಅಲ್ಲಿ ಹೋಗಿ ಅವ್ರ ಕಡೆಯಿಂದ ಎಲ್ಲ ಮಾಹಿತಿ ತಗೊಳಕ್ ಶುರು ಮಾಡೀನಿ. ಅದ್ರ ಜೊತೆಲೆ ವಸಂತ್ ದಾದಾ ಶುಗರ್ ಇನ್ಸ್ಟಿಟ್ಯೂಟ್ ಮಾಂಜ್ರಿ ಪುಣೆದಾಗ ಒಂದು ದೊಡ್ಡ ಕಬ್ಬಿನ ಒಂದು ಇನ್ಸ್ಟಿಟ್ಯೂಟ್ ಇದೆ. ಏಷ್ಯಾದಾಗ ನಂಬರ್ 1 ಇನ್ಸ್ಟಿಟ್ಯೂಟ್ ಇದೆ ಕಬ್ಬಿನ ಸಲುವಾಗಿ. ಅಲ್ಲಿ ಹೋಗಿ ಅಲ್ಲೇ ಸೈಂಟಿಸ್ಟ್ ಕಡೆ ಹೋಗಿ ಕೊಂಡ್ರೋದ ಅವ್ರ ಕಡೆಯಿಂದ ಎಲ್ಲ ಮಾಹಿತಿ ತಗೊಳೋದು ಆದೋ ಶುರು ಮಾಡೀನಿ. ಅದರ ನಂತರ ಮಹಾತ್ಮ ಫುಲೆ ಕೃಷಿ ವಿದ್ಯಾಪೀಠ ರಾಹುರಿ ನಮ್ಮದು ಕೃಷಿ ವಿದ್ಯಾಪೀಠದಾಗ ಹೋಗಿ ಅಲ್ಲೇ ಸೈಂಟಿಸ್ಟ್ ಅವ್ರ ಸಂಘಟನೂ ಮಾತಾಡೋದ, ಅವ್ರಿಗೆ ಕೇಳೋದ ಹೆಂಗ್ ಮಾಡಿದ್ರು ಅವ್ರೇ ಚಲೋ ಬರ್ತೈತಿ. ಈ ಪ್ರಕಾರ ಅವ್ರ ಕಡೆಯಿಂದ ಮಾಹಿತಿ ತಗೊಳಕ್ ಶುರು ಮಾಡಿ ಇದೆಲ್ಲಾ ಮಾಹಿತಿ ಒಂದು ಠಿಕಾನ್ದಾಗ ಮಾಡಿ ಅದ್ರಾಗಿಂದ ನಂದ ಭೂಮಿದಾಗ ಏನೇನ್ ಅದ್ರಾಗ ಯೂಸ್ ಮಾಡಕ್ ಸಾಧ್ಯ ಇದೆ ಆ ಪ್ರಕಾರ ಯೂಸ್ ಮಾಡಕ್ ಚಾಲೂ ಮಾಡಿದ ನಂತರ 1995 ದಾಗ 1 ಎಕರೆದಾಗ 86 ಟನ್ ಅವರೇಜ್ ನಂಗೆ ಸಿಕ್ಕಿತ್ತು. ಆ ಟೈಮ್ದಾಗ ವೆರೈಟಿ ಇತ್ತು 8011. ನಮ್ ಕರ್ನಾಟಕ ಬಾರ್ಡರ್ ದಾಗಿಂದ ಇದು ವೆರೈಟಿ ನಮ್ ಕಡೆ ಬಂದಿತ್ತು. 80 ಅಕ್ರ ನಾವ್ ಆತೀವಿ ಅದಕ್ಕ 8011 ವೆರೈಟಿ ಆ ಟೈಮ್ದಾಗ ಇತ್ತು. ಆ ತರದ 86 ಟನ್ ಪರ್ ಏಕರ್ ಇಷ್ಟ ಅವರೇಜ್ ನಂಗೆ ಸಿಕ್ಕಿತ್ತು.
ಎಲ್ಲಾ ಇದ ಗೈಡೆನ್ಸ್ ಇತ್ತು ಅಂದ್ರ ಪಾಡೆಗಾವ್ ರಿಸರ್ಚ್ ಸೆಂಟರ್ ದ ಸೈಂಟಿಸ್ಟ್, ವಸಂತ್ ದಾದಾ ಶುಗರ್ ಇನ್ಸ್ಟಿಟ್ಯೂಟ್ ಮಾಂಜ್ರಿ ಪುಣೆ ಇಲ್ಲದ ಸೈಂಟಿಸ್ಟ್, ಮತ್ತ ಕೃಷಿ ವಿದ್ಯಾಪೀಠದಾಗಿನ ಸೈಂಟಿಸ್ಟ್ ಇದ್ರು, ಎಲ್ಲರೂ ನನ್ಗ ಮಾರ್ಗದರ್ಶನ ಮಾಡ್ತಿದ್ರು. ಅವ್ರ ಮಾರ್ಗದರ್ಶನದಾಗ 86 ಟನ್ ಪರ್ ಏಕರ್ ಇಷ್ಟ ಅವರೇಜ್ ನಂಗೆ ಸಿಕ್ಕಿತ್ತು. ಬಹಳಷ್ಟು ಆನಂದ ಆತು. 86 ಟನ್ ಅಂದ್ರ ಆ ಟೈಮ್ದಾಗ 95 ದಾಗ ಇದು ಹೈಯೆಸ್ಟ್ ರೆಕಾರ್ಡ್ ಇತ್ತು. ಮತ್ತೊಂದು ಮನಸ್ನಾಗ ವಿಚಾರ ಬರಾಕಾಯ್ತು, ಮತ್ತೊಂದ್ ಸ್ವಲ್ಪ ಜೋರ್ ಮಾಡಿದ್ರ ಮತ್ತೊಂದ್ 14 ಟನ್ ಜರ್ ಕರ್ತಾ ನಂಗ ಕಬ್ಬು ಹೆಚ್ಚ ಸಿಕ್ತಿತ್ತಂದ್ರ ನಂದ 100 ಟನ್ ಕಬ್ಬು ಹೊಂಡ್ತಿತ್ತು. ಇದ್ ಒಂದ್ ವಿಚಾರ ಮನಸ್ನಾಗ ಬರಾಕ್ ಶುರುವಾತು. ಅಂದ್ರ 86 ಟನ್ ನಂಗ ಈಗ ಅವರೇಜ್ ಸಿಕ್ಕೈತಿ. ಮತ್ತೊಂದು 14 ಟನ್ ಜರ್ ಕರ್ತಾ ಜೋರ್ ಮಾಡಿ ನಾ ಪ್ರಯತ್ನ ಮಾಡಿದ್ರ ನಂದ ಅವರೇಜ್ 100 ಟನ್ ತಕ ಹೋಗ್ತೈತಿ. ಆ ಟೈಮ್ದಾಗ ಮಹಾರಾಷ್ಟ್ರದಾಗ ಯಾರ್ದು ಅವರೇಜ್ 100 ಟನ್ ತಕ ಇಲ್ಲಾಗಿತ್ತು. ಸೊ ಈ ಎಲ್ಲಾ ಸೈಂಟಿಸ್ಟ್ ಸಂಗಟ ಮಾತಾಡ್ಕೊಂಡಕಿ ನಂಗ 100 ಟನ್ 100 ಟನ್ ಅವರೇಜ್ ನಂಗೆ ಬೇಕಾಗೈತಿ. ಆ ಸಲುವಾಗಿ ನಂಗೆ ಏನೇನ್ ಮಾಡಕ್ ಬೇಕು ಹೇಳ್ರಿ ಅತ್ತ ಅವ್ರ 2-3 ತಿಂಗಳ ತಕ ಅವ್ರ ಸಂಗಟ ಹೋಗಿ ಕುಂಡ್ರೋದ, ಅವ್ರು ಮಾತಾಡೋದ, ಮೀಟಿಂಗ್ ಮಾಡೋದ, ಕೇಳೋದ, ಏನ್ ಮಾಡಬೇಕು, ಏನ್ ಮಾಡಿದ್ರ 100 ಟನ್ ಅವರೇಜ್ ನಂಗೆ ಬರ್ತೈತಿ ಅವ್ರ ಕಡೆ ಮಾಹಿತಿ ತಗೊಳಕ ಶುರು ಮಾಡಿದ್ನ. ಈ ಮಾಹಿತಿದಾಗ ಒಂದು 5 ಪಾಯಿಂಟ್ ನಂಗೆ ಸಿಕ್ಕು. ಈ 5 ಪಾಯಿಂಟ್ ಮ್ಯಾಗ ಜರ್ ಕರ್ತ ನಾವು ಕಬ್ಬು ಹಚ್ಚಿದ್ರ ನಮಗ 100 ಟನ್ ತಕ ಸಜಿ ಹೋಗಾಕ್ ಬರ್ತೈತಿ. ಅದ ಟೈಮ್ದಾಗ ನಂಗೆ ಧ್ಯಾನದಾಗ ಬತ್ತು. 96-97 ಈ ಸಾಲ್ದಾಗ ಆದ ಟೈಮ್ದಾಗ ಇದು ಹೊಸದ ವೆರೈಟಿ ಬಂದಿತ್ತು. CO 86032 86-032 ಹತ್ತೇವ್ ನಾವು. ಅದಕ್ಕ ನೀವು 32 ಹತ್ತೀರಿ, 86032. ಈ ವೆರೈಟಿ 96 ದಾಗ ರಿಲೀಸ್ ಆಗಿತ್ತು. ಆ ವೆರೈಟಿ ಹಚ್ಚಿ 100 ಟನ್ ಪರ್ ಏಕರ್ ಇದು ಅವರೇಜ್ ತಗೊಳ್ಳೋದ ಪ್ರಯೋಗ ಎಕ್ಸ್ಪೆರಿಮೆಂಟ್ ಆ ಟೈಮ್ದಾಗ ನಾವು ಶುರು ಮಾಡಿದ್ವಿ. ಮತ್ತ ಫಸ್ಟ್ ಇಯರ್ದಾಗ 5 ಎಕರೆದಾಗ ಇದ್ ಪ್ಲಾಂಟೇಶನ್ ಮಾಡಿತ್ತು. ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಅದಕ್ಕೆ ಕುಣಿಸಿತ್ತು. 3 ಫೀಟಿನ ಸಾಲ್ ತೆಗದ 2 ಸಾಲ್ದಾಗ ಕಬ್ಬು ಹಚ್ಚೋದ, 3ನೇ ಸಾಲ ಖಾಲಿ ಬಿಡೋದ, ಮತ್ತ 2 ಸಾಲ್ದಾಗ ಕಬ್ಬು ಹಚ್ಚೋದ, 3ನೇ ಸಾಲ್ ಖಾಲಿ ಬಿಡೋದ. ಇದಕ್ಕ ಜೋಡೋಳ ಪದ್ಧತಿ ಆತಾರೋ, ಪೇರ್ ರೋ ಸಿಸ್ಟಮ್ ಆತಾರೋ. ಜೋಡಿ ಅಂದ್ರೆ 2ದಾಗ ಕಬ್ಬು ಹಚ್ಚೋದ, 1 ಬಿಡೋದ, 2ದಾಗ ಕಬ್ಬು ಹಚ್ಚೋದ, 1 ಬಿಡೋದ. ಈ ಪ್ರಕಾರ ಕಬ್ಬು ಹಚ್ಚಿ ಫಸ್ಟ್ ಎಕ್ಸ್ಪೆರಿಮೆಂಟ್ ಚಾಲು ಆತು. ಇದ್ರಾಗ್ನು ಬಹಳಷ್ಟು ಸೈಂಟಿಸ್ಟ್ ಬಂದ ನಂಗ ಮಾರ್ಗದರ್ಶನ ಮಾಡ್ತಿದ್ರು. ಅವ್ರು ಹೆಂಗ್ ಮಾರ್ಗದರ್ಶನ ಮಾಡ್ತಾರೋ ಆ ಪ್ರಕಾರ ಎಲ್ಲ ಇದ್ರಾಗ ಮಾಡ್ಕೋತ ಹೋದ ನಂತರ ನಂಗ 98.5 ಟನ್ ಅಂದ್ರೆ 100 ಟನ್ ನಂಗ ಕಬ್ಬು ಆ ಟೈಮ್ದಾಗ ಅವರೇಜ್ ಸಿಕ್ಕಿತ್ತು. 5 ಎಕರೆದಾಗ ಪ್ರತಿ ಎಕರೆ 100 ಟನ್ ಕಬ್ಬು ನಂಗೆ ಸಿಕ್ಕಿತ್ತು. ಈ ಕಬ್ಬು ನೋಡಾಕ ಬಹಳಷ್ಟು ಜನ ನೋಡಕ್ ಬಂದ್ರು. ಆ ಟೈಮ್ದಾಗ ಒಂದು 100 ಟನ್ದ ಪ್ಲಾಟ್ ನಡೆದೈತಿ. ಈ ತರದ ಪ್ರಸಾರ ಇಷ್ಟ ಆಯ್ತು, ಎಲ್ಲಾರ್ಗಿ ಆಶ್ಚರ್ಯ ಅನಿಸ್ತಿತ್ತು. 100 ಟನ್ 100 ಟನ್ ಇದ್ ವಿಚಾರ ಮಾಡಿ ಬಹಳಷ್ಟು ಜನ ಬಂದ ಇದ್ ಕಬ್ಬು ನೋಡ್ಕೊಂಡು ಹೋಗ್ತಿದ್ರು. ಕರ್ನಾಟಕ ಬಾರ್ಡರ್ ಇರ್ಲಿ, ಈ ಕಡೆ ಮಹಾರಾಷ್ಟ್ರದಾಗಿಂದ ಇರ್ಲಿ, ತಮಿಳ್ನಾಡುದಾಗಿಂದ ಕೆಲವೊಂದು ಫಾರ್ಮರ್ ಬಂದು ನೋಡ್ ಹೋಗಿದ್ರು. ಗುಜರಾತ್ದಾಗಿಂದ ಕೆಲವೊಂದು ಫಾರ್ಮರ್ ಬಂದಿದ್ ನೋಡ್ ಹೋಗಿದ್ರು. ಈ 100 ಟನ್ ಪ್ರತಿ ಎಕರೆ ಅವರೇಜ್ ಬರ್ತೈತಿ, ಸಾಧ್ಯ ಐತಿ ಅನ್ನೋ ನೋಡೋ ಸಲುವಾಗಿ. ಮತ್ತ ಪ್ರತ್ಯಕ್ಷ ಬಂದ್ ಯಾವಾಗ ಅವ್ರ ಕಬ್ಬನ್ನು ನೋಡಿದ್ರು ಅವ್ರಿಗೂ ವಿಶ್ವಾಸ ಬರಾಕಾಯ್ತು. 100 ಟನ್ ತಕ ಈ ಕಬ್ಬು ಹೋಗಕ್ ಸಾಧ್ಯ ಇದೆ, 80 ಟನ್ ತಕ ಕಬ್ಬು ಇದು ಹೋಗತೈತಿ. ಈ ಪ್ರಕಾರ ಅವ್ರದ್ದು ವಿಚಾರ ನಡೆದಿತ್ತು. ಮತ್ತ ಯಾವಾಗಿದ್ 100 ಟನ್ ತಕ ನಾವು ಹೋಗಿ ಮುಟ್ಟಿದ್ವಿ ಅವಾಗ ನಮ್ ಏರಿಯಾದಾಗಿಂದ ಎಲ್ಲಾ ಫಾರ್ಮರ್ ಒಮ್ಮೆಲೆ ಇದ್ ಪ್ರಯತ್ನ ಮಾಡಕ್ ಶುರು ಮಾಡಿದ್ರು. ನಾವು ಈಗ 100 ಟನ್ ಅವರೇಜ್ ತಗೊಳಕ್ ಸಾಧ್ಯ ಇದೆ, ಯಾಕಂದ್ರೆ ಈ ನಮ್ಮ ಭಾಗದಾಗಿದ್ದ ಶಕ್ಯ ಆಗಿದೆ. ಈಗ ನಾವು ಹಿಂಗ್ ಮಾಡಾಕೇನ ಅಡ್ಡಿ ಇಲ್ಲ. ಈ ಪ್ರಕಾರ ಆ ಟೈಮ್ದಾಗ ಶುರುವಾತ್ ಆತು. ಇಡೀ ಮಹಾರಾಷ್ಟ್ರದಾಗ, ನಾರ್ತ್ ಕರ್ನಾಟಕ, ಇಲ್ಲೇ ಎಲ್ಲಾ ಕಡೆ 100 ಟನ್ ಕಬ್ಬು ಬೆಳೆಸ್ತೈತಿ. ಈ ಪ್ರಕಾರ ಎಲ್ಲರೂ ಪ್ರಯತ್ನ ಮಾಡಕ್ ಶುರು ಮಾಡಿದ್ರು. ನಾರ್ತ್ ಕರ್ನಾಟಕ ಯಡೂರು ನಿಮ್ಗೆ ಎಲ್ಲರಿಗೂ ಗೊತ್ತಿರ್ಬೇಕು. ಮಾಂಜ್ರಿ ಯಡೂರು ಊರಾಗ ಅಲ್ಲಿ ಒಂದು ಗ್ರೂಪ್ ತಯಾರಾತು. ಈಗ ಹೆಂಗ ಸುಧೀರ್ ಕಟ್ಟಿ ಅವರ ಒಂದು ಗ್ರೂಪ್ ಮಾಡಿದಾರು ಆ ಪ್ರಕಾರ ಯಡೂರ್ದಾಗ 64 ಫಾರ್ಮರ್ ತಗೊಂಡು ಒಂದು ಗ್ರೂಪ್ ತಯಾರು ಮಾಡಿ 100 ಸಲುವಾಗಿ 100 ಟನ್ ಅವರೇಜ್ ಬರ್ಬೇಕಂತ ಅಲ್ಲಿ ಪ್ರಯತ್ನ ಮಾಡಕ್ ಶುರು ಅದ ಟೈಮ್ದಾಗ ಮಾಡಿದ್ವಿ. 2 ಮಂದಿ 100 ಟನ್ ಕಿತ್ತ ಮ್ಯಾಗ ಅವ್ರ ಅವರೇಜ್ ಬತ್ತು. ಬಾಕಿದೆಲ್ಲ 70 ಟನ್ 80 ಟನ್ 90 ಟನ್ ಹಿಂಗ ಅವರೇಜ್ ಬಂದಿತ್ತು. ಅದೊಂದು ಬಹಳಷ್ಟು ಸಕ್ಸಸ್ಫುಲ್ ಆಗಿತ್ತು. ಅದ್ರಾಗ ನಮಗ ದೀಪಕ್ ಫರ್ಟಿಲೈಸರ್ಸ್ ಅಂಡ್ ಪೆಟ್ರೋಕೆಮಿಕಲ್ಸ್ ಮಾದನ್ ಕಂಪನಿಯವ್ರ ಹತ್ರ ಬಹಳಷ್ಟು ನಮಗ ಸಹಯೋಗ ಮಾಡಿದ್ರು.
ಈ ಪ್ರಕಾರ ಬ್ಯಾರೆ ಬ್ಯಾರೆ ठिकाणದಾಗ ಗ್ರೂಪ್ ತಯಾರಾಗಕ್ ಶುರು ಅದು ಪ್ರತಿಯೊಂದು ಶುಗರ್ ಫ್ಯಾಕ್ಟ್ರಿದಾಗ ಅವರು ಒಂದ್ 100 ಟನ್ ಗ್ರೂಪ್ ಗ್ರೂಪ್ ತಯಾರು ಮಾಡಾಕತ್ರು. ಮತ್ತ ನನ್ನ ಜೊತೆಲೆ ಮತ್ತೊಂದ್ 4-5 ಫಾರ್ಮರ್ ಇದ್ರು, ಇವ್ರಿಗೆ ಕರ್ಸಕ್ ಶುರು ಮಾಡ್ರತ. ಅಲ್ಲಿ ಕರೆಸಿ ಲೆಕ್ಚರ್ ಕೊಡೋದ, ಎಲ್ಲಾ ಫಾರ್ಮರ್ಗೆ ತಿಳಿಸಿ ಹೇಳೋದ, ಹೆಂಗ್ ಮಾಡಿದ್ರ ನಾವು 100 ಟನ್ ತಕ ಹೋಗಕ್ ಸಾಧ್ಯ ಇದೆ ತಿಳಿಸಿ ಹೇಳೋದ. ಈ ಪ್ರಕಾರ ಆ ಟೈಮ್ದಾಗ ಕಾರ್ಯಕ್ರಮ ಶುರು ಆಯ್ತು. ಈ ಕಾರ್ಯಕ್ರಮ ಫಾಯ್ದೆ ಇಷ್ಟ ಆಯ್ತಂದ್ರ ಪೂರಾ ಮಹಾರಾಷ್ಟ್ರದಾಗ, ಗುಜರಾತ್ದಾಗಿನ ಸಮ್ ಫಾರ್ಮರ್ಸ್, ನಾರ್ತ್ ಕರ್ನಾಟಕದಾಗ ಪ್ರತಿ ಎಕರೆ 100 ಟನ್ ಕಬ್ಬ್ ಬರ್ತೈತಿ ಈ ತರದ ಗ್ಯಾರಂಟಿ ಎಲ್ಲಾರ್ಗೆ ಸಿಗಾಕ್ ಶುರು ಆಯ್ತು. ಎಲ್ಲರೂ ಆ ಪ್ರಕಾರ ಅವರೇಜ್ ತಗೊಳ್ಳೋದು ಶುರು ಮಾಡಿದ್ರು. ಈ ಪ್ರಕಾರದ ನಮ್ಮದ ಶುರುವಾತ್ ಆಗಿತ್ತು. ಮುಂದೆ ಹೋಗ್ತಾ 125 ಟನ್ ಪರ್ ಏಕರ್ ಅಂದ್ರೆ 125 ಟನ್ ಪರ್ ಎಕರೆದ ಒಮ್ಮೆ ಪ್ರಯೋಗ ಮಾಡೋದ ನಮ್ ಕಡೆ ಶುರು ಆತು. ಅದ್ರಾಗ್ನು ಬಹಳಷ್ಟು ಫಾರ್ಮರ್ ಅದ್ರಾಗ ಬಂದ್ ಸಾಮೀಲಾದ್ರು. ಮತ್ತ ಎಲ್ಲಾರ್ದು ನೋಡಿದ್ರ 110 ಟನ, 115 ಟನ, 120 ಟನ, ಒಂದು ಫಾರ್ಮರ್ ಇದ್ರ 127 ಟನ್ ತಕ ಅವ್ರದ ಅವರೇಜ್ ಬತ್ತು. ಅಂದ್ರ 125 ಟನ್ ನಮ್ ಟಾರ್ಗೆಟ್ ಇಟ್ಟ ನಾವು ಕೆಲಸ ಮಾಡ್ತಿದ್ವಿ. ಅದ್ರಾಗ್ನು ನಮಗ್ ಎಷ್ಟು ಬತ್ತಂದ್ರ 125 ಟನ್ ಸುದ್ದ ಅವರೇಜ್ ನಮ್ ಕಡೆ ಬರಕ್ ಶುರು ಆತು. ನಮ್ಮ 10ನೇ ಸಾಲದಾಗ ಏನಂತೀರಿ 2010 ಈ ಸಾಲದಾಗ ಮತ್ತೊಂದು ಹೊಸದ ಪ್ರಯೋಗ ಮಾಡೋದ ನಾವು ವಿಚಾರ ಮಾಡಿದ್ವಿ. 125 ಟನ್ ನಮಗೀಗ ಬರ್ತೈತಿ. ಈಗ 150 ಟನ್ ಕಬ್ಬ ಬರ್ತೈತಿ ಅನ್ನೋ ಈ ಪ್ರಕಾರ ವಿಚಾರ ಮಾಡಿ ಎಲ್ಲಾ ಸೈಂಟಿಸ್ಟ್ ಒಂದು ठिकाणದಾಗ ಕರೆಸಿ ಒಂದು ಮೀಟಿಂಗ್ ಮಾಡಿದ್ವಿ ದೊಡ್ಡದ. 1400 ಮಂದಿ ಇದ್ರಾಗ ಮೀಟಿಂಗ್ ದಾಗ ಬಂದಿದ್ರು 150 ಟನ್ ಕಬ್ಬಿಂದ ಪ್ರಯೋಗ ಮಾಡೋ ಸಲುವಾಗಿ. ಮತ್ತ ಬಹಳಷ್ಟು ಮಂದಿ ಇದ್ರಾಗ ಸೇರಿಸಿ ಈ ಪ್ರಯೋಗ ಚಾಲು ಆಯ್ತು. ನಮ್ಮ ಕರಿಬನ್ ಇಲ್ಲಿಲ್ಲ ಅಂದ್ರೆ ಒಂದು 15-16 ಸೈಂಟಿಸ್ಟ್ ಇದ್ರಾಗ ಸಾಮೀಲಿದ್ರು. ಅವ್ರು ಬೇರೆ ಬೇರೆ ವಿಷಯ ತಗೊಂಡು ನಮಗ ಸಾರ್ಕಿ ಗೈಡೆನ್ಸ್ ಮಾಡ್ತಿದ್ರು. 1.5 ತಿಂಗಳದಾಗ 2 ತಿಂಗಳದಾಗ ಒಮ್ಮೆ ಮೀಟಿಂಗ್ ಆಗ್ತಿತ್ತು. ಈ ಮೀಟಿಂಗ್ ದಾಗ ಬಂದ್ ಎಲ್ಲಾ ಫಾರ್ಮರ್ಗೆ ಕರೆಸಿ ಅವ್ರಿಗೆ ಎಲ್ಲಾ ಗೈಡೆನ್ಸ್ ಮಾಡ್ತಿದ್ರು. ಈ ಪ್ರಕಾರ ಎಲ್ಲಾ ಪ್ರಯೋಗ ನಡೀತು. 164 ಫಾರ್ಮರ್ 100 ಟನ್ ಮ್ಯಾಗ ಅವರೇಜ್ ಬತ್ತು. 164 ಫಾರ್ಮರ್ದ ಅವರೇಜ್ 100 ಟನ್ ಕಿಂತ ಮ್ಯಾಗ ಬಂದಿತ್ತು. ಮತ್ತೆ ನಂಬರ್ 1 ಫಾರ್ಮರ್ ಇದ್ದ ಒಂದು ಅವರೇಜ್ 150 ಟನ್ ಮ್ಯಾಗ ಅವ್ರದ ಅವರೇಜ್ ಬತ್ತು. ಅಂದ್ರ ಕನಿಷ್ಠ ಒಂದು 160 ಫಾರ್ಮರ್ ಹಿಂಗಿದ್ರು ಎಲ್ಲಾರು 100 ಟನ್ ಕಿಂತ ಮ್ಯಾಗ ಮತ್ತು 150 ಟನ್ ಸುಧಾ ನಮ್ ಕಡೆ ಒಂದು ಫಾರ್ಮರ್ಗೆ ಅವರೇಜ್ ಸಿಕ್ಕಿತ್ತು. ಆ ಟೈಮ್ದಾಗ ನಂದು ಅವರೇಜ್ ಇತ್ತು 131 ಟನ್. ಅಶೋಕ್ ಹೋತ ನಮ್ ಫಾರ್ಮರ್ ಇದ್ದಾರೋ ಅವ್ರದ್ದು ಅವರೇಜ್ ಹೊಂಟಿತ್ತು 148 ಟನ್. ಅಂದ್ರೆ ಈ ಪ್ರಕಾರ ಬಹಳಷ್ಟು ಚಲೋ ನಮ್ ಕಡೆ ಕೆಲಸ ಚಾಲು ಆತು. ಇದೆಲ್ಲ ನೋಡಿ ಬ್ಯಾರೆ ಬ್ಯಾರೆ ಸ್ಟೇಟ್ ದಾಗ ನಮ್ಗ ಕರ್ಸಕ್ ಶುರು ಮಾಡಿದ್ರು. ಮಹಾರಾಷ್ಟ್ರದಾಗನು ಪ್ರತಿಯೊಂದು ಶುಗರ್ ಫ್ಯಾಕ್ಟ್ರಿದಾಗ ಹೋಗಿ ನಾವು ಕೆಲಸ ಮಾಡಕ್ ಹತ್ತೀವಿ. ಗುಜರಾತ್ದಾಗ ಹೋಗಿ ಅಲ್ಲಿನೂ ಕೆಲಸ ನಮ್ಮದ ಚಾಲು ಆತು. ಇನ್ನ ನನ್ ಕಡೆ ಗುಜರಾತ್ದಾಗ 4 ಶುಗರ್ ಫ್ಯಾಕ್ಟ್ರಿ ಕನ್ಸಲ್ಟೆನ್ಸಿ ಸಲುವಾಗಿ ಇದಾವು. ಒಂದ್ ಅದ್ರಾಗ ಶುಗರ್ ಫ್ಯಾಕ್ಟ್ರಿ ಐತಿ, ಎಲ್ಲಾರ್ಗಿ ನಿಮಗ್ ಹೆಸರು ಗೊತ್ತಿರ್ಬೇಕು, ಗಣದೇವಿ ಶುಗರ್ ಫ್ಯಾಕ್ಟ್ರಿ ಅಂತ ಹೆಸರೈತಿ. ಹತ್ರದ ಪೂರಾ ಭಾರತದಾಗ ಹೈಯೆಸ್ಟ್ ಕಬ್ಬಿನ ದರ ಕೊಡೋದು ಅವ್ರದ್ದು ರೆಕಾರ್ಡ್ ಇದೆ. ಹೈಯೆಸ್ಟ್ ದರ ಅವ್ರು ಕೊಡ್ತಾರ. ಈಗ 15ನೇ ವರ್ಷ ಚಾಲು ಐತಿ. ಅವ್ರಷ್ಟ ದರ ಯಾವ್ದು ಶುಗರ್ ಫ್ಯಾಕ್ಟ್ರಿ ಭಾರತದಾಗಿಂದ ಇನ್ನ ತಕ ಕೊಟ್ಟಿಲ್ಲ. ಅವ್ರದ್ದು ರೆಕಾರ್ಡ್ ಇದೆ. ಅದೊಂದು ಶುಗರ್ ಫ್ಯಾಕ್ಟ್ರಿ ನನ್ ಕಡೆ ಇದೆ. ಗಣೇಶ್ ಶುಗರ್ ಫ್ಯಾಕ್ಟ್ರಿ ಎರಡನೇದು ಒಂದು ಶುಗರ್ ಫ್ಯಾಕ್ಟ್ರಿ ನನ್ ಕಡೆ ಇದೆ. 3ನೇದ ನರ್ಮದಾ ಶುಗರ್ ಫ್ಯಾಕ್ಟ್ರಿ ಅಂತ ಒಂದಿದೆ. ಮತ್ತೆ 4ನೇದ ಕೋಪರ್ ಶುಗರ್ ಫ್ಯಾಕ್ಟ್ರಿ ಅಂತ ಇದೆ. ಹಿಂಗ 4 ಶುಗರ್ ಫ್ಯಾಕ್ಟ್ರಿ ಮ್ಯಾಗ ನಂದು ಕನ್ಸಲ್ಟೆನ್ಸಿ ಇರ್ತೈತಿ. ಅಲ್ಲಿ ಹೋಗಿ 100 ಟನ್ ಅದಕ್ಕಿಂತ ಹೆಚ್ಚ ಕಬ್ಬು ಹೆಂಗ ಹೊಂಡ್ತೈತಿ ಈ ತರದ ಪ್ರಾತ್ಯಕ್ಷಿತೆ ನಾವು ಅಲ್ಲಿ ಮಾಡ್ತೇವಿ. ಅದರ ಜೊತೆಲೆ ಗೈಡೆನ್ಸ್ನು ಅಲ್ಲಿ ನಮ್ಮದ ಚಾಲು ಇರ್ತೈತಿ. ಪ್ರತಿ ತಿಂಗಳ ನಾ ಅಲ್ಲಿ ಹೋಗ್ತೇನೆ. ಮಹಾರಾಷ್ಟ್ರದಾಗ 3 ಶುಗರ್ ಫ್ಯಾಕ್ಟ್ರಿ ನನ್ ಕಡೆ ಇದಾವು. ಇಲ್ಲಿ ನಮ್ ಹುತಾತ್ಮ ಶುಗರ್ ಫ್ಯಾಕ್ಟ್ರಿ ಇದೆ. ಡಾಕ್ಟರ್ ಪತಂಗರಾವ್ ಕದಂ ಸೋನರ್ಯ ಶುಗರ್ ಫ್ಯಾಕ್ಟ್ರಿ ನನ್ ಕಡೆ ಇದೆ. ಮತ್ತ ವಿಠ್ಠಲರಾವ್ ಶಿಂದೆ ಶುಗರ್ ಫ್ಯಾಕ್ಟ್ರಿ ಆತ ಸೋಲಾಪುರ್ ಡಿಸ್ಟ್ರಿಕ್ಟ್ ದಾಗ ಒಂದು ಶುಗರ್ ಫ್ಯಾಕ್ಟ್ರಿ ಐತಿ. ಇವು 3 ಶುಗರ್ ಫ್ಯಾಕ್ಟ್ರಿ ನನ್ ಕಡೆ ಕನ್ಸಲ್ಟೆನ್ಸಿ ಸಲುವಾಗಿ ಇದಾವು.
ಮತ್ತೆ ಬೇರೆ ಬೇರೆ ಶುಗರ್ ಫ್ಯಾಕ್ಟ್ರಿದಾಗ ಹೋಗಿ ನಂದ ಲೆಕ್ಚರ್ ಚಾಲೂನೇ ಇರ್ತಾವ, ಅದ ಚಾಲೂನೇ ಇದೆ. ಈ ಪ್ರಕಾರ ನಮ್ ಕಡೆ ಇದ ಒಂದು 100 ಟನ್ದ ಮ್ಯಾಗ ಹೆಂಗ ಕಬ್ಬು ಹೊಂಡ್ತೈತಿ ಈ ಪ್ರಕಾರ ಸಾರ್ಕೆ ಎಲ್ಲರೂ ಪ್ರಯತ್ನ ಮಾಡ್ತಾರ. ಎಲ್ಲರೂ ತಿಳ್ಕೊತಾರು, ಸೈಂಟಿಸ್ಟ್ ಎಲ್ಲ ವಿಚಾರ ತಿಳ್ಕೊತಾರು, ಮತ್ತ ಆ ಪ್ರಕಾರ ಇವ್ರದ್ದು ಎಲ್ಲಾರದು ಪ್ರಯೋಗ ನಡೆದಿರ್ತೈತಿ. 150 ಟನ್ ಯಾವಾಗ ನಮಗ ಕಬ್ಬು ಬತ್ತು ಅದರ ನಂತರ ನಮ್ ತಲೆಗೆ ಸಾರ್ಕೆ ಶುರು ಆಯ್ತು, ಇದಕ್ಕಿಂತ ಹೆಚ್ಚ ಕಬ್ಬು ತಬಿಸ್ ನಮಗ ಹೊಂಡಬೇಕು, ಯಾವ್ದು ಟಾರ್ಗೆಟ್ ಇಟ್ಟು ನಾವು ಕೆಲಸ ಮಾಡಬೇಕು, ಹೆಂಗ್ ಮಾಡ್ಬೇಕು, ಇದೊಂದು ವಿಚಾರ ಚಾಲು ಆಯ್ತು. 2017 2017 ಈ ಸಾಲದಾಗ ಮತ್ತೊಂದು ಹೊಸಾದ ಪ್ರಯೋಗ ನಾವು ಮಾಡಿದೀವಿ. ಆ ತರದ ಫೋಟೋಗ್ರಾಫ್ಸ್ ನಾ ಎಲ್ಲ ನಿಮಗ್ ತೋರ್ಸಾವಿದ್ದೇನೆ. 200 ಟನ್ ಪ್ರತಿ ಎಕರೆ ಕಬ್ಬು ಬರ್ತೈತಿ ಅನ್ನ ಇತರದ ವಿಚಾರ ನಮ್ಮದ ಚಾಲು ಆಯ್ತು. ಇದ್ರಾಗ್ನು ಎಲ್ಲರೂ ಸೈಂಟಿಸ್ಟ್ ಸಾಮಿಲ್ ಆದ್ರು. 200 ಟನ್ ಪ್ರತಿ ಎಕರೆ ಕಬ್ಬು ಹೊಂಟಬೇಕಂತ ನಾವು ಪ್ಲಾನಿಂಗ್ ಚಾಲು ಮಾಡಿ ಆ ಪ್ರಕಾರ ನಮ್ದ ಪ್ಲಾಂಟೇಶನ್ ಆಯ್ತು. ಕಬ್ಬು ಯಾವಾಗ ಫ್ಯಾಕ್ಟ್ರಿಗೆ ಹೋಯ್ತು ಅವಾಗ ಧ್ಯಾನದಾಗ ಬತ್ತು 200 ಟನ್ ನಮಗ ಕಬ್ಬು ಹೊಂಟಲಿಲ್ಲ. ಖರೆ 168 ಟನ್ ಪ್ರತಿ ಎಕರೆ ಇಷ್ಟ ಕಬ್ಬ ನಮಗ ಅವರೇಜ್ ಆ ಟೈಮ್ದಾಗ ಸಿಕ್ಕೈತಿ. ಇದು 168 ಟನ್ ಅಂದ್ರ ಪ್ರತಿ ಎಕರೆಗೆ ಅಂದ್ರ ಈ ಜಗತ್ದಾಗ ಇದು ನಂಬರ್ 1. ಇಷ್ಟ ಕಬ್ಬ ಯಾರಿಗಿ ಇನ್ನ ತಕ ಪ್ರತ್ಯಕ್ಷ ಫೀಲ್ಡ್ದಾಗ ಒಂದ ಫಾರ್ಮರ್ ಕಬ್ಬ ಹಚ್ಚಿ ಇಷ್ಟ ಕಬ್ಬ ಇನ್ನ ಜಗತ್ದಾಗ ಯಾರು ತೆಗದಿಲ್ಲ. ಅಂದ್ರೆ ನಮ್ಮದ ಜಗದ ರೆಕಾರ್ಡ್ ಆತು. 168 ಟನ್ ಪ್ರತಿ ಎಕರೆ ಇಷ್ಟ ಕಬ್ಬ ನಮಗ ಆ ಟೈಮ್ದಾಗ ಸಿಕ್ಕೈತಿ. ಮುಂದ ಅದ ಟ್ರೈ ಸಾರ್ಕೆ ಮಾಡಾಕ್ ಅದೀವಿ. 2ನೇ ಸಾಲ ಟ್ರೈ ಮಾಡಿದ್ವಿ, ಖರೆ ಅದ್ರಾಗ ಹೆಚ್ಚ ಕಬ್ಬ ಬರ್ಲಿಲ್ಲ. ಮಳಿ ನಮ್ ಕಡೆ ಬಾಳ ಆತು. 148 ಟನ್ ತಕ ನಾವು ಹೋಗಿ ಮಿಟ್ಟಿದ್ವಿ. ಈ ಸಲ 3 ಠಿಕಾನ್ದಾಗ ಮತ್ತ ಅದ ಪ್ರಯೋಗ ಚಾಲು ಐತೆ. 200 ಟನ್ ಪ್ರತಿ ಎಕರೆ ಕಬ್ಬು ಬರ್ಬೇಕಂತ ವಿಚಾರ ಮಾಡಿ 3 ಠಿಕಾನ್ದಾಗ ಇದ್ ಪ್ರಯೋಗ ಮಾಡಿದೀವಿ. ನೋಡೋಣ ಅದ್ರಾಗ ಯಶ್ ಯಾವಾಗ ಬರ್ತೈತಿ. ಖರೆ ಒಂದ್ ಗ್ಯಾರಂಟಿಲಿ ನಾ ಹೇಳ್ತೇನೆ, ಬರೋ ಸಾಲ ಒಂದ್ 2-3 ವರ್ಷದಾಗ ನಮ್ಗೆ ಯಾವ್ದ್ರೆ ಒಂದು ಫಾರ್ಮರ್ ಕಡೆ 200 ಟನ್ ಪ್ರತಿ ಎಕರೆ ಕಬ್ಬು ಹೊಂಟೋದ ನಕ್ಕಿ. ಈ ಪ್ರಕಾರ ನಮ್ಮದ ಸಾತತ್ಯ ಪೂರ್ವಕ ಪ್ರಯತ್ನ ನಾವು ಸಾರ್ಕೆ ಮಾಡಾಕ್ ಅದೀವಿ. ಬಹಳ ಸೈಂಟಿಸ್ಟ್ನು ಇಂಟ್ರೆಸ್ಟ್ ತಗೊಂಡ್ ಇದ್ರಾಗ ಮಾಡ್ತಾರೋ. ಇಷ್ಟ ಜಾದಾ ಕಬ್ಬು ಹೊಂಡಬೇಕಂದ್ರ ಅದಕ್ಕೆ ಏನೇನ್ ಮಾಡ್ಬೇಕು, ಅದಕ್ಕೆ ಟೆಂಪರೇಚರ್ ಮೇಂಟೈನ್ ಮಾಡಾಕ್ಬೇಕು, ಖತ ಟೈಮ್ಲೆ ಕೊಡಾಕ್ಬೇಕು, ಸ್ಪ್ರೇ ಹೆಚ್ಚಿಗೆ ಮಾಡಾಕ್ಬೇಕು, ಇದೆಲ್ಲಾ ವಿಚಾರ ಮಾಡಿ ಒಂದು ಪೇಪರ್ದಾಗೆಲ್ಲ ಬರೆದ ತೆಗದ ಆ ಪ್ರಕಾರ ಎಲ್ಲ ಇದ ಪ್ರಯೋಗ ನಾವು ಮಾಡ್ತೇವೆ. 200 ಟನ್ ಒಂದು ಪ್ರಯೋಗ ಮಾಡಿತ್ತು. ಆ ತರದ ಸ್ವಲ್ಪ ಫೋಟೋಗ್ರಾಫ್ಸ್ ನನ್ ಕಡೆ ಇದಾವ, ಜರ ತೋರಿಸ್ತೀನಿ ನೋಡ್ರಿ ನೀವ. ಈ ಕಬ್ಬದ ಹಾರ್ವೆಸ್ಟಿಂಗ್ ನಡೆದಿತ್ರಿ ಆ ಟೈಮ್ದಾಗಿಂದ. ಇದೊಂದ್ ಫೋಟೋ ಇದೆ. ಇದ್ರಾಗ ಕಬ್ಬು ಎಷ್ಟು ಉದ್ದಿದೆ ಮತ್ತ ಅದರದ ಜಾಡಿ ಎಷ್ಟು ಚಲೋ ಇದೆ ನಿಮಗ ಕಾಣಿಸ್ತೈತಿ. ಮ್ಯಾಗ ಕರೆದು ಪೈಪ್ ಕಾಣ್ಸಕ್ ಅದಾವ ನೋಡ್ರಿ ಆಕಾಶದಾಗ. ಅದಕ್ಕ ಪೂರಾ 1 ಎಕರೆದಾಗ ನಾವ ಫಾಗರ್ ಸಿಸ್ಟಮ್ ಅದಾಗ ಕುಣಿಸಿದ್ವಿ. ಇದ್ರಾಗ ಕ್ಲಿಯರ್ ಕಾಣಿಸ್ತೈತಿ ನೋಡ್ರಿ ಮ್ಯಾಗ. ಇದಕ್ ಫಾಗರ್ ಸಿಸ್ಟಮ್ ಮಾಡಿದ್ವಿ. ಇದರಲ್ಲೇ ಟೆಂಪರೇಚರ್ ಕಂಟ್ರೋಲ್ ಮಾಡೋ ಸಲುವಾಗಿ ಇದು ಸಿಸ್ಟಮ್ ಎಲ್ಲ ಮಾಡಿತ್ತು. 35 ಡಿಗ್ರಿ ಸೆಂಟಿಗ್ರೇಡ್ ಇತರ ಮ್ಯಾಗ ಟೆಂಪರೇಚರ್ ಯಾವಾಗ ಹೋಗ್ತೈತಿ ಆ ಟೈಮ್ದಾಗ ಭೂಮಿದಾಗ ನಾವು ಎಷ್ಟು ಖತ ಹಾಕಿದ್ರ ಕಬ್ಬಿಗೆ ಅದ ತಿನ್ನಕ ಸಾಧ್ಯ ಆಗಂಗಿಲ್ಲ. ಯಾವಾಗ್ಲೂ ಟೆಂಪರೇಚರ್ 35 ಡಿಗ್ರಿ ಸೆಂಟಿಗ್ರೇಡ್ ಕಿಂತ ತೆಳಿಕಿರಾಗ್ಬೇಕು, ಒಳಿಕಿರಾಗ್ಬೇಕು. ನಮ್ ಕಡೆ 38, 41 ತನಕ ಟೆಂಪರೇಚರ್ ಹೋಗ್ತೈತಿ. ಇದ ಟೆಂಪರೇಚರ್ ಕಡಿಮೆ ಮಾಡುವ ಸಲುವಾಗಿ ಈ ಮ್ಯಾಗಿನ್ ಬಾಜುಕ ಫಾಗರ್ ಸಿಸ್ಟಮ್ ನಾವು ಕುಣಿಸಿದ್ವಿ. ಈ ಫಾಗರ್ ಒಂದ 15-20 ಮಿನಿಟ್ 30 ಮಿನಿಟ್ ಚಾಲು ಮಾಡಿದ್ರ 6 ಡಿಗ್ರಿ ಸೆಂಟಿಗ್ರೇಡ್ಲೆ ಟೆಂಪರೇಚರ್ ಕಡಿಮೆ ಆಗುತ್ತಿತ್ತು. ಅದರಲ್ಲೇ ಕಬ್ಬಿಗೆ ಭೂಮಿದಾಗಿಂದ ಗೊಬ್ಬರ ತಗೊಳಕ ಅದಕ್ಕೆ ಸುಲಭ ಆಗತ್ತಿತ್ತು. ಇದ ಮ್ಯಾಗಿನ್ ನಾವು ಫಾಗರ್ ಸಿಸ್ಟಮ್ ಕುಣಿಸಿದೀವಿ. ಇನ್ನ ತಕ ಕಬ್ಬಿಗೆ ಯಾರು ಇಂತಾದ ಫಾಗರ್ ಸಿಸ್ಟಮ್ ಕುಣಿಸಿಲ್ಲ. ದಿಸ್ ಇಸ್ ಫಸ್ಟ್ ಟೈಮ್ ಇನ್ ದ ವರ್ಲ್ಡ್. ಜಗತ್ನಾಗ್ನು ಫಸ್ಟ್ ಟೈಮ್ ನಾವು ಇದ್ ಪ್ರಯತ್ನ ಮಾಡಿದ್ದು. ಈ ಪ್ರಕಾರ ಇದ್ ಕಬ್ಬು ಬಂದಿದ್ ನೋಡ್ರಿ.
ಇದು ಕಬ್ಬಿಂದ ಹೈಟ್ ಇಲ್ಲಿ ಕಾಣಿಸ್ತೈತಿ. ಒಂದ್ ಕಂಬಿಗೆ ಕಬ್ಬ ಹಂಗ ಕಟ್ಟಿತ್ ನೋಡ್ರಿ. 23 ಫೀಟ್ ತಕ ಈ ಕಬ್ಬಿಂದ ಹೈಟ್ ಇತ್ತು. ಅಲ್ಲಿ ಹುಡುಗರ್ನು ಅಲ್ಲಿ ಅದಕ್ಕ ಮ್ಯಾಗ ಹೋಗಿ ಕಟ್ಟಾಕ್ ಅದಾರ. ಕಬ್ಬ ಉದ್ದು ಹೆಂಗ ಚಲೋ ಕಾಣಿಸ್ಬೇಕಾತ. 23 ಸರ್ ನಿಮ್ದು ವಿಡಿಯೋ ಕಾಣಿಸ್ತಿಲ್ಲ ಸರ್? ಈಗ ಕಾಣಿಸಂಗಿಲ್ಲ. ನಿಮ್ ವಿಡಿಯೋ ಸ್ಕ್ರೀನ್ Hello? ಏನ್ ಹೇಳ್ತಾ ಇದ್ರೆ ಕಾಣಿಸ್ತಾ ಇಲ್ಲ ಸರ್. ಸರ್ ನಿಮ್ದು ವಿಡಿಯೋ ಅಲ್ಲ ವಿಡಿಯೋ ಅಲ್ಲ, ಅದು ಫೋಟೋ ಇದೆ. ಅಲ್ಲ ಸರ್ ಫೋಟೋ ಇದೆ, ಫೋಟೋ ಇದೆ, ವಿಡಿಯೋ ಸರ್ ಕಾಣಾಕತ್ತಲ್ರಿ. ಫೋಟೋ ರೀ. ಅದ ಸ್ಕ್ರೀನ್ ದೊಡ್ಡ ಮಾಡ್ಕೋತಾರ್ರಿ ಅವ್ರಿಗೆ. ಸ್ಕ್ರೀನ್ ದೊಡ್ಡ ಮಾಡ್ಕೋತಾರ. ಸ್ಕ್ರೀನ್ ದೊಡ್ಡ ಮಾಡ್ಕೋರಿ. ನಿಮ್ಮಲ್ಲಿ ಸ್ಕ್ರೀನ್ ದೊಡ್ಡ ಮಾಡ್ಕೋರಿ. ಹಾ ಅಂದ್ರೆ ಕಾಣ್ತೈತ್ರಿ. ಹಾ ಕಾಣಿಸ್ತೈತಿ ಸರ್, ಕಾಣಿಸ್ತೈತಿ. ಕಾಣಿಸ್ತೈತಿ. ಸರ್ ಚಾಲು ಮಾಡಿ ಸರ್. ಈ ಟೈಪ್ಲೆ ಇದ್ ನಾವು ಕಬ್ಬು ಹಚ್ಚಿಟ್ಟಿದ್ವಿ. ಹಾರ್ವೆಸ್ಟಿಂಗ್ ಚಾಲು ಆಯ್ತು. ಅವಾಗ ಬಹಳಷ್ಟು ಮಂದಿ ಬಂದು ನೋಡಿ ಹೋಗ್ತಿದ್ರು. ಇಷ್ಟು ಪ್ರಯೋಗ ಇವ್ರು ಮಾಡಿದಾರೋ, ಖರ್ಚು ಬಹಳ ಮಾಡಿದಾರೋ, ಕಬ್ಬು ಬರ್ತಿತ್ತು ಅಥವಾ ಇಲ್ಲ, ಇದನ್ನ ನೋಡೋ ಸಲುವಾಗಿ ಅಲ್ಲಿ ಬಂದ ಹಿಂಗೆಲ್ಲಾ ಫೋಟೋ ತಕೊಂಡ್ ಹೋಗ್ತಿದ್ರು. ಈಗ ಮ್ಯಾಗಿನ್ ನೋಡ್ರಿ, ಈಗ ಹಾರ್ವೆಸ್ಟಿಂಗ್ ನಡ್ದೈತಿ. ಒಂದ್ ಮ್ಯಾಗಿಂದ ಇದ್ ಫೋಟೋ ತಗೊಂಡೈತಿ. ನೀವು ಚಂದಂಗ ನೋಡಿದ್ರ ಪ್ರತಿ ಪೂರಾ ಪ್ಲಾಟ್ ಮ್ಯಾಗ ನೋಡ್ರಿ ಫಾಗರ್ ಸಿಸ್ಟಮ್ ಕುಣ್ಸಿದ್ದೈತಿ. ಕರಿ ಪೈಪ್ ಎಲ್ಲಾ ಕಾಣ್ಸಕದ ನಿಮಗ್ ಕಾಣಿಸ್ತಿದ್ ನೋಡ್ರಿ. ಇದೆಲ್ಲಾ ಪ್ಲಾಟ್ ಇಷ್ಟ ಮಂದಿ ಬಂದು ನೋಡಿ ಹೋಗಿದ್ರು. ಇವ್ರಿಗೆ ಸಾರ್ಕೆ ಅವ್ರಿಗೆ ಫೋನ್ ಬರ್ತಿದ್ರು, ಈಗ ಹೆಂಗ್ ಕಬ್ಬ್ ಬಂದೈತಿ, ಈಗ ಹೆಂಗ್ ಕಬ್ಬ್ ಬಂದೈತಿ. ಪ್ರತಿ 15 ದಿವಸಲೇ 10 ದಿವಸಲೇ ಪ್ರತಿ ಫಾರ್ಮರ್ ಯಾರು ಬಂದು ನೋಡಿ ಹೋಗಿದಾರೋ ಅವ್ರಿಗೆ ಸಾರ್ಕೆ ಬರಕೇನ್ ಸಾಧ್ಯ ಆಗ್ತೈತಿ ಇರ್ಲಿಕ್ಕಲ್ಲ. ಅದ ನಂತರ ಇದೆಲ್ಲರೂ ಫಾರ್ಮರ್ ಸಾರ್ಕೆ ಕೇಳ್ತಿದ್ರು. ಆಯ್ತ ಅದ ವಿಚಾರ ಮಾಡಿ ನಾವ ಅಲ್ಲಿ ಒಂದು ಕ್ಯಾಮೆರಾ ಕುಣಿಸಿದ್ವಿ ಒಂದ್ ಮ್ಯಾಗ. ಅಲ್ಲಿ ಕ್ಯಾಮೆರಾದಾಗ ಅವ್ರ ಪೂರಾ ವರ್ಲ್ಡ್ ದಾಗ ವೆಬ್ಸೈಟ್ ಓಪನ್ ಮಾಡಿದ್ರ ಈ ಕಬ್ಬಿಂದ ಈಗ ಏನ್ ಸ್ಥಿತಿ ಇದೆ ಅವ್ರಿಗೆ ಲೈವ್ ಕಾಣಿಸ್ತಿತ್ತು. ಆ ಪ್ರಕಾರ ಒಂದ ಕ್ಯಾಮೆರಾನು ನಾನು ಚಾಲು ಮಾಡಿದ್ದೆ. ಅಲ್ಲಿ ನಮ್ಮ ಅಜಿಂಕ್ಯ ಅವ್ರ ಕ್ಯಾಮೆರಾ ಅಲ್ಲಿ ಒಂದ ಕುಣಿಸಿದ್ರು. ಈಗ ನಾವು ಫಾರ್ಮ್ ಏನ್ ಡೆವಲಪ್ ಮಾಡ್ತೀವಲ್ಲ, ಆ ಡೆವಲಪ್ ಮಾಡೋ ಟೈಮ್ದಾಗ ಯಾವ ಪ್ರಕಾರ ಇದಾಗಿದ್ ನೋಡ್ರಿ. ಸೋನೀರಾ ಶುಗರ್ ಫ್ಯಾಕ್ಟ್ರಿದಾಗ ಒಂದು ಫಾರ್ಮ್ ನಾವು ಡೆವಲಪ್ ಮಾಡಿದ್ವಿ. ಅದೊಂದ್ ವಿಡಿಯೋ ನಾ ತೋರಿಸ್ತೀನಿ, ಸ್ವಲ್ಪ ನೋಡ್ರಿ. ನೋಡಿದ್ರಿ ವಿಡಿಯೋ ಚಂದ ಕಾಣಿಸ್ತದೆ. ಈ ತರದ್ ಮುದ್ದ ಹೇಳ್ತೇನೆ ಎಲ್ಲರಿಗೂ ನೋಡ್ರಿ.
ಸುತ್ತುವಾರಿ ಎಲ್ಲ ಗುಡ್ ಇತ್ತು, ನೋಡಿರ್ಬೇಕು ನೀವೆಲ್ಲ. ಈ ಗುಡ್ಡದಾಗ ಇದು ಪ್ಲಾಟ್ ಡೆವಲಪ್ ಮಾಡಿದ್ದೈತೆ. 18 ಎಕರೆದ ಇದು ಪ್ಲಾಟ್ ಇದೆ. ಮತ್ತ ವೈಶಿಷ್ಟ್ಯ ಅಂದ್ರ ಎಕರೆದ 96 ಟನ್ ಪರ್ ಎಕರ್ ಇಷ್ಟ ಅವರೇಜ್ ಇದ್ರಾಗ ಬಂದಿತ್ತು. 18 ಎಕರೆದಾಗ 96 ಟನ್ ಪರ್ ಎಕರೆ ಅವರೇಜ್ ಫಸ್ಟ್ ಟೈಮ್ ಬತ್ತು. ಸೆಕೆಂಡ್ ಟೈಮ್ ಕೋಳಿ ಹತ್ತಿರಲ್ಲ ನೀವು ರತೂನ್ ಕೊಡವೆ ಹತ್ತಿವ್ರು ನೋಡ್ರಿ, ಕೊಡವೆದಾಗ 78 ಟನ್ ಪರ್ ಎಕರ್ ಇಷ್ಟ ಅವರೇಜ್ ಸಿಕ್ಕಿತ್ತು. ಸೆಕೆಂಡ್ ಕೊಡವೆ ಅಂದ್ರ ಮೂರನೇದ್ ಹತ್ತಿವ್ ನಾವು. ಸೆಕೆಂಡ್ ಕೊಡವೆದಾಗ 70 ಟನ್ ಪರ್ ಎಕರ್ ಇಷ್ಟ ಅವರೇಜ್ ಅದಕ್ಕೆ ಸಿಕ್ಕೈತಿ. ಮತ್ ಈ ಪ್ಲಾಟ್ ಇನ್ನ ಚಾಲು ಇದೆ. 4ನೇ ಈಗ ಕೊಳವಿ ಹತ್ರ ತಗೋದೈತಿ. ಕೊಡವೆ ಐತಿ 4ನೇದ್. ಮತ್ತ 4ನೇ ಕೊಡವಿ ಸುದ್ದ 70 ಟನ್ ಕಿತ್ತ ಮ್ಯಾಗ ಅವರೇಜ್ ಬರ್ತೈತಿ. ಈ ಪ್ರಕಾರ ಈಗ ಅಲ್ಲಿ ಸದ್ಯ ಪ್ಲಾಟ್ ತಯಾರಿದೆ. ಈ ಭಾಗದಾಗ ನೀವು ಯಾವಾಗ ಬಂದಿದ್ರ ಜರೂರ್ ಈ ಪ್ಲಾಟ್ ಹೋಗಿ ಭೇಟಿ ಆಗೋಣ, ನೋಡ್ರಿ. ಅಂದ್ರ 4ನೇ ಕೊಡವೆ ಸುದ್ದ 70 ಟನ್ ಮ್ಯಾಗ ಬರ್ತೈತಿ. ಈ ಪ್ರಕಾರ ಈ ಪ್ಲಾಟ್ ಎಲ್ಲ ನಾವು ಡೆವಲಪ್ ಮಾಡಿದ್ದಿದೆ. ಇದು ಸೋನಿರಾ ಶುಗರ್ ಫ್ಯಾಕ್ಟರಿದಾಗ ಇದ್ ನಾವು ಮಾಡಿದ್ದೀವಿ. ಇದ ಪ್ರಕಾರ ಗುಡ್ಡದಾಗಿಂದ ಮತ್ತೊಂದು ಪ್ಲಾಟ್ ಈ ವರ್ಷ ನಾವು ಡೆವಲಪ್ ಮಾಡಿದೀವಿ. ಇದೊಂದ್ ಜರ ನೋಡ್ಕೋರಿ. ಯಾಕಂದ್ರ ಯಾವ ಪ್ರಕಾರ ಎಲ್ಲ ಹೊರಿಗೆಲ್ಲ ಟೆಕ್ನಾಲಜಿ ನಡೆದೈತಿ ನಮಗೆ ಎಲ್ಲರಿಗೂ ಧ್ಯಾನದಾಗ ಬರ್ಬೇಕು. ಇದು ಅದ ಟೈಪ್ ದಾಗ ಗುಡ್ ಇದೆ. कि वो बदलता जरूर है, लेकिन बुरे समय की यादें दिल पर छपी रहती है। मेरा भी बीता कल कुछ ऐसा ही था। तपती और बंजर पहाड़ी जमीन, पानी की कमी, भखल, सूखा, चारों तरफ वीरान। ऐसे मानो कि जीने का कोई वजूद ही ना हो। लेकिन श्री अकबर रमजान मुल्ला साहब ने देखा एक सपना, ऐसा सपना जिसमें हरियाली हो, पानी हो, खेती हो और सबसे खास इस वीराने बदलने की चाहत हो। खेती करने की प्रबल इच्छा रखते हुए मुल्ला जी ने उनके गुरु श्री शांताराम बापू कदम जी और उनके करीबी दोस्त सुरेश निर्मल जी से इस बारे में बातचीत की और प्रश्न पूछा कि भला इस तपती पहाड़ी बंजर जमीन को उपजाऊ कैसे बनाए और कौन सी फसल ली जाए। उत्तर देते हुए उन्होंने सोनहीरा शुगर फैक्ट्री द्वारा और कृषि भूषण डॉक्टर संजू माने जी के मार्गदर्शन पर 4 साल से चल रहे फसल उत्पादन बढ़ाने वाले कार्यक्रम की जानकारी दी। पल भर की देरी न करते हुए मुल्ला जी ने इस कार्यक्रम में हिस्सा ले लिया और एक कदम अपने सपने की ओर बढ़ा दिया। सलाहकारों के सुझाव से चट्टान की तीखी ढलान को समतल बना के करीबन 1100 से ज्यादा डंपर मिट्टी यहाँ पर लाई गई और करीबन 8 एकड़ जमीन को फसल उगाने के लिए तैयार किया गया। पानी को लिफ्ट इरिगेशन से यहाँ लाया गया। जितना पानी है उतना सभी जमीन को मिल सके, इस हेतु फिनोलेक्स कंपनी का फुल्ली ऑटोमेटिक ड्रिप इरिगेशन सिस्टम उन्होंने बिठाया। केन डेवलपमेंट अधिकारी श्री जाधव साहब की सलाह से VSI मांजरी पुणे यहाँ से उन्होंने मृदा परीक्षण करवा लिया। तैयारी पूरी हो गई। सही वक्त पर गन्ने के पौधे लगा दिए। शुगर फैक्ट्री के फसल उत्पादन बढ़ कार्यक्रम के अंतर्गत कृषि भूषण डॉक्टर संजू मानी जी से खाद, पानी एवं स्प्रे का शेड्यूल मुल्ला जी ने बनवा लिया। वीरान बंजर पहाड़ जिस पर कभी हरियाली नहीं हुआ करती थी, पशु पक्षी और तो और इंसान भी कभी यहाँ रुकना नहीं चाहते थे। आज वही तपती पहाड़ी के बीच मन लुभावनी हरियाली इस गन्ने की फसल के रूप में दिखाई देती है। कृषि भूषण डॉक्टर संजू माने जी की सलाह से ऑर्गेनिक खाद एवं NPK फर्टिलाइजर का इस्तेमाल, VSI मांजरी के जैविक खाद का इस्तेमाल, फूड्स संजीवनी ग्रुप के ब्लैक किट और संजीवनी स्प्रे किट का इस्तेमाल और श्री मुल्ला जी की कड़ी मेहनत की बदौलत आज आप नतीजा देख पा रहे हो।
आज ये गन्ना 5 महीने का है। गन्ने की चौड़ाई, ऊंचाई, हर एक टुकड़े की लंबाई अद्भुत है। गन्ने के पत्ते की मोटाई और हरियाली देखने लायक है। आने जाने वाला हर एक मुसाफिर इस प्लॉट को देखने के लिए रुकता है। सोनहीरा शुगर फैक्ट्री के चेयरमैन, एमडी और सभी डायरेक्टर तथा गेम डेवलपमेंट टीम का सही समय पर पूरा सहयोग मिलता है। खास तौर पर मुन्ना फार्म के सभी शुभचिंतक और सभी स्टाफ का भी बहुत योगदान है। इस जमीन को उपजाऊ बनाने के लिए सभी का योगदान अतुलनीय है। मैं तहे दिल से श्री शांताराम बापू कदम जी और श्री निर्मले जी का आभारी हूँ। फसल कैसे उगाई जाती है इसकी मुझे बिल्कुल भी जानकारी नहीं थी। आज ये जो फसल आप देख पा रहे हो वह सिर्फ सोनहीरा शुगर फैक्ट्री का उत्पादन बढ़ोतरी कार्यक्रम और श्री जाधव साहब और कृषि भूषण डॉक्टर संजू माने जी की वजह से है। कृषि भूषण संजू माने जी हर महीने मेरे प्लॉट पर आते हैं। फसल को देखकर उसकी जरूरत के हिसाब से खाद और स्प्रे का शेड्यूल बनाकर मुझे देते हैं और मैं भी उन्होंने दिया हुआ हर एक शेड्यूल वक्त पर पूरा फॉलो करता हूँ, जिस वजह से आज ये अद्भुत रिजल्ट्स मुझे मिल रहा है। उनका मैं तहे दिल से शुक्रिया करना चाहता हूँ। आपका कभी मेरे गांव में आना हुआ तो प्लॉट पर आने का मैं न्योता आपको देता हूँ। अवश्य मेरे प्लॉट को भेज दे। धन्यवाद। ನೋಡಿದ್ರಿ ಎಲ್ಲಾರು ಅಂದ್ರ ಇಷ್ಟ ಮಡ್ಡಿ ಅಡವ್ಯಾಗಿರ್ಲಿ ಗುಡ್ಡದಾಗಿರ್ಲಿ ಈ ಪ್ರಕಾರ ನಾವು ಕಬ್ಬ ನಮ್ಮ ಬೆಳೆಯಕ ಕಬ್ಬು ಚಲೋ ತರಕ ಸಾಧ್ಯ ಇದೆ. ಈ ಪ್ರಕಾರ ಬಹಳಷ್ಟು ಪ್ಲಾಟ್ ನಾವು ತಯಾರು ಮಾಡಿದ್ವಿ. ಗುಜರಾತ್ ದಾಗ್ನು ಬ್ಯಾರೆ ಬ್ಯಾರೆ ಠಿಕಾಣದಾಗ 100 ಟನ್ ಸಲುವಾಗಿ ಬ್ಯಾರೆ ಬ್ಯಾರೆ ಪ್ಲಾಟ್ ನು ಮಾಡಿದಿದೆ. हमारे मेंटर हैं माने साहब। जब हमने जलगांव गए थे तो जलगांव में हमने उनसे सुना था और उसके बाद में तो हमारे राज साहब और ये सब ने और चेयरमैन साहब गणेश शुगर के उन्होंने हमने मिलके उनको वहाँ गणेश शुगर को बुलाया। बताइए शुरू में तो उसने 2 मीटिंग यहाँ पे हमारी शुगर फैक्ट्री पे रखी। साहब ने मीटिंग की और हमारी फैक्ट्री ने तय किया कि 100 टन का पायलट प्रोजेक्ट हम लाएंगे। गणेश शुगर के द्वारा अभी संजीव माने जी के 100 टन का जो प्रोजेक्ट हमने हाथ से लिया है। अभी 17-18 का जो प्लांटेशन सीजन है इसमें करीबन 100 फार्मर्स को ये पायलट प्रोजेक्ट में हमने जोड़ा है। मैं संजीव माने जी द्वारा प्रेरित 100 टन प्रोजेक्ट में हिस्सा लिया है और ये प्रोजेक्ट गणेश शुगर फैक्ट्री ने हमें यहाँ पे प्रोजेक्ट करके ये बताया कि यहाँ पे भी हो सकता है, लेट्स वी ट्राई। संजीव माने जी एवरी मंथली मुझे यहाँ पे खेत पे आके मुझे गाइड करते हैं और गन्ना पहले जो प्रैक्टिस से हम करते थे उससे ज्यादा हमको यील्ड नजर आ रहा है इसमें। खास इस प्रोजेक्ट के तहत हमने हमारे जो 9 तहसील है तो 9 तहसील के अंदर अलग अलग भौगोलिक स्थिति भी अलग अलग है, लैंड का जो सिचुएशन है वो भी विभिन्न है और जहाँ बंजर जमीन है, जहाँ पानी की भी कमी है, ऐसी जगह पे हमने काफी प्लॉट दिए हुए। एमांथी 55
60% પ્લોટ એવા છે કે જે ફેક્ટરીનું એવરેજ હેક્ટરે 62 ટન આવે છે, એ અમે કદાચ એ એકરે 62 ટન અમે ટચ કરશું એ હું ગેરંટી સાથે કહું. બાકીના તો એવા ઘણા પ્લોટ છે. એમાં એક એક્ઝામ્પલ તમને હું આપું તો એક સુરેન્દ્રસિંહ પરમાર, અમારા એક ચંદ્રસિંહ સોલંકી, પછી એક બદ્રે મુનીર છે દારોલીમાં, પછી આ એક તમે અત્યારે જોઈ રહ્યા છો જયેશભાઈ, એવા ઘણા અમારી પાસે પ્લોટ છે. અમારું એવું માનવું છે કે 12 પ્લોટ तो हमारा कदाच 100 प्लस के 100 ने टच तो कर ही सकते. और अभी ये गन्ना मुझे 100% ये गारंटी दे रहा है कि मैं 100 से ऊपर तो जरूर जाऊंगा. और ये टेक्नोलॉजी माने साहब की वजह से है. और हम तो किसान लोग हैं, ये हमारा काम है, हमें करना ही है, तो क्यों ना हम इस तरह से करें. और दूसरी बात बता रहा हूँ, आप 50 एकड़ का काम कर रहे हो तो 50 एकड़ को भूल जाओ, 25 एकड़ का काम कीजिए. लेकिन इस तरह से करोगे तो क्या होगा, जो आप पार्ट 50 एकड़ में ले रहे हो वही आपको 25 एकड़ में मिलेगा. तो इससे क्या होगा कि आपका जो खर्च है वो आधा हो जाएगा. तो जैसे सिंगल किसान का तो ये सपना भी नहीं रहेगा कि माने साहब को हम यहाँ पे खेत पे लाए और उसका कंसल्टिंग करें. हमारे चेयरमैन साहब और बोर्ड ऑफ डायरेक्टर ने जो डिसीजन लिया, किसान के खेत पे ये सबसे देश के अच्छे शुगर केन के एक्सपर्ट है, उसको उसका जो लाभ मिले किसानों को, तो शुगर फैक्ट्री का डिसीजन भी बहुत अच्छा था. हमको उससे काफी फायदा हुआ. खर्च भी इतना ज्यादा नहीं है. ऐसे तो हमारे गुजरात के किसान को 45,000 खर्च आता है. ऐसे माने साहब के अंदर में तुम काम करोगे तो खर्च 65,000 आएगा. उसमें वो दूरी नहीं है कि हम वो कर नहीं सकते. जो 65,000 रुपया खर्च करके हम 70 से 80 टन भी गन्ना पिकाएंगे तो हमारी आमदनी बढ़ेगी. अभी 5 एकड़ में ये ट्राई किया था. अभी मैं अगले साल 30 एकड़ में पूरा का पूरा उसका यही प्रोजेक्ट के हिसाब से मैं चलने वाला हूँ. शुगर का जो भी प्रोसीजर है इस तरह से मैंने भी काम किया. प्रद्युमन भाई है, प्रफुल्ल भाई है, राज सर है, ये लोग खेत पे आते मिट्टी लेके गए और इसका लेबोरेटरी में टेस्टिंग हुआ. इस तरह से पूरे खाद का एक लिस्ट हुआ और माने जी की सलाह से जो भी खाद डालना है, जिस तरह से स्प्रे करना था उस तरह से मैंने किया. तो आज जो मेरा गन्ना है वो आपके सामने दिख रहा है. अभी 8 महीने का गन्ना है. बाकी तो ऐसा होता था कि जैसे बारिश आए और इसका पवन की वजह से हमारा गन्ना गिर जाता था. लेकिन मेरा मई के अंदर ये गन्ना गिर गया था. अभी जुलाई हो गया है, तो इस तरह से 6 महीने के अंदर मेरा गन्ना गिर गया था. तो मैं सबको ऐसा सलाह दे रहा हूँ कि भाई ये जो प्रोजेक्ट है ये बहुत बढ़िया प्रोजेक्ट है और फैक्ट्री हमारे पीछे लगी है, हमें उत्साहित करने के लिए, प्रोत्साहित करने के लिए लगी है, तो क्यों ना हम इसका लाभ उठाए. तो माने साहब की देखरेख से अगर हम 2-3 साल लगातार इसमें लगे रहेंगे तो अपने आप ये थोड़ा सीखना मिलेगा. तो 70-80 टन या 100 टन तक जाएंगे तो किसानों को काफी फायदा है. इसलिए माने साहब जो यहाँ बार बार आए इतनी बारिश में, इतनी धूप में, तो इसका भी बहुत मैं आभार व्यक्त करना चाहता हूँ. हमारी शुगर चेयरमैन साहब, बोर्ड ऑफ डायरेक्टर और सभी खेती विभाग के हमारे कर्मचारी शुगर के, उन लोगों ने भी बहुत काफी हमको मदद की. जब भी जरूरत पड़ी तो उसका मटेरियल हमको पहुंचाया और वहां से शुगर से लिया. तो कोई चीज ढूंढने को जानी नहीं पड़ी हमको, वो कोई बहुत बड़ी बात है. और माने साहब और शुगर का खूब खूब आभार. અને એને લીધે 2018-19 ની અંદર પણ નવા વર્ષ માટે અમે સંજીવ માનેના માર્ગદર્શન ફરી આ વર્ષે પણ પ્રોજેક્ટ અમલમાં મૂકવાની ખેડૂતોને જાણકારી આપી. મોટી સંખ્યામાં આ વર્ષે પણ ખેડૂતોએ ઉત્સાહ દાખવ્યો અને અમે ચાલુ વર્ષે પણ એ પ્રોજેક્ટને અમે અમલમાં મૂક્યો છે. खास तौर पे इस प्रोजेक्ट के लिए संजीव माने जी का मैं तहे दिल से धन्यवाद देना चाहता हूँ, क्योंकि महाराष्ट्र से हर महीने 2 विजिट यहाँ पे इनकी होती है और 100 जो प्लॉट है वो कोशिश करते हैं कि सभी प्लॉट के ऊपर जाके जो किसान है उसको गाइडेंस दे सके. इसके लिए मैं इनका आभारी हूँ और आगे ये प्रोजेक्ट जो है हम उसको और भी बढ़ावा देने की हमने अभी डिसीजन की है और इसके लिए मैं बोर्ड ऑफ डायरेक्टर्स का भी आभार व्यक्त करता हूं. और जो किसान इसमें जुड़े और जिसने तय किए वो सभी किसानों को भी मैं धन्यवाद देना चाहता हूँ.
ಕಾರ್ಯಕ್ರಮಕ್ಕೆ. ಇಲ್ಲಿವರೆಗೆ ಎಲ್ಲ ರೈತ ಬಾಂಧವರು ಸಂಜಯ್ ಮಾಣಿ ಅವರ ಒಂದು ನಡೆದ ಬಂದ ದಾರಿ 20 ಟನ್ನಿಂದ 200 ಟನ್ ವರೆಗೆ ನಡೆದ ಒಂದು ದಾರಿ ಬಗ್ಗೆ ಕೇಳಿ ನಮ್ಗೆ ಬಹಳ ಖುಷಿ ಆಯ್ತು. ಯಾಕಂದ್ರೆ ಅವ್ರೊಂದು ಕೆಲವೊಂದು ವಿಡಿಯೋ ತೋರಿಸಿರು. ಇದೇ ಒಬ್ರು ಇದು ಹೇಳ್ರು ರೈತರ, ನಾ 6 ಎಕರೆ ನಾ ಮಾರಾಕ್ ತಗೊಂಡಿದ್ದೆ, ಆದ್ರೆ ಇನ್ ಮುಂದೆ ನಾ ಮಾರಂಗಿಲ್ಲ, ಅದನ್ನ ಇದು ಮಾಡ್ತೇನೆ ಅಂತ ಹೇಳಿ. ಅಂದ್ರೆ ನಮ್ಮ ಡೈರೆಕ್ಷನ್ ದಿಂದ ಹಿಂಗ ರೈತರಿಗೆ ಪ್ರೋತ್ಸಾಹ ಸಿಗತೈತಿ. ಯಾಕಪ್ಪ ಎಂತ ಬೇಕಂತ ರೈತರು ಇನ್ನೇನಪ್ಪಾ ಬ್ಯಾಡಪ್ಪ ಅನ್ನೋ ಟೈಮ್ದಾಗ ನಮ್ಮ ಗ್ರೂಪ್ ನಾಗ ಜಾಯಿನ್ ಆಗಿ ಎಲ್ಲ ಮತ್ತೊಂದು ಹೊಸ ಕಲಿಯತಾರ. ಮತ್ತೊಬ್ರು ಇವತ್ತು ಅವ್ರ ಇದು ಹೇಳ್ರು, ಫಸ್ಟ್ ಟೈಮ್ ಅವ್ರು ರಿಟೈರ್ಡ್ ಆಗಿ ಬಂದು ಫಸ್ಟ್ ಟೈಮ್ ಅಗ್ರಿಕಲ್ಚರ್ ಮಾಡತ್ತಾರ. ಅವ್ರ ಸುದಕ್ಕ ಡೈರೆಕ್ಷನ್ ತೋರತ್ತಾರ. ನಮಗೂ ವಾರಕ್ಕಿಲ್ಲಂದ್ರು ಒಂದು ಪ್ರತಿ ದಿವಸ ಒಂದು 15ರಿಂದ 20 ಪ್ರತಿ ದಿವಸ ಒಂದು 8-10 ಫೋನ್ ಬರ್ತಾವ. ಅವ್ರಿಗೆಲ್ಲ ನಾವು ಹೇಳ್ತಿರ್ತೀವಿ, ಗೈಡೆನ್ಸ್ ಕೊಡ್ತೀವಿ. ಅದೇ ಪ್ರಕಾರ ನಾವು ನಿಮ್ಗೆಲ್ಲ ರೈತರ ಬಾಂಧವರ ಇದೇ ಪ್ರಕಾರ ನಮ್ಗೆ ಸಲಹೆ ಸಹಕಾರ ಕೊಡ್ಕೋತಿರ್ರಿ. ನಿಮ್ಗೆ ಎಲ್ಲಿ ಮಟ್ಟ ನಿಮ್ಗೆ ಏನ್ ಕ್ವಶನ್ ಅದಾವ ಅಲ್ಲಿ ಮಟ್ಟ ನಾವು ಕಬ್ಬಿನಲ್ಲಿ ನಿವಾರಣೆ ಮಾಡ್ಕೊತ ಹೋಗ್ತೀವಿ. ಎಷ್ಟೇ ಇದ್ರು ನಾವು ಅದನ್ನೆಲ್ಲ ನಾವು 3 ಮಂದಿ ಕೂಡಿ ಅದ್ರ ನಿಮ್ಗೆ ರೈತರದ್ದು ಏನೋ ಪ್ರಾಬ್ಲಮ್ ಇದ್ರು ನಾವು ಸಾಲ್ವ್ ಮಾಡ್ತೇವೆ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ಸಂಜೀವಣ್ಣ ಅವರಿಗೂ, ರುದ್ರಕುಮಾರ್ ಹಾಲಪ್ಪ ಸರ್ ಅವರಿಗೂ, ಹಾಗೂ ವಿಶೇಷವಾಗಿ ರಾಘವೇಂದ್ರ ಅವರಿಗೂ, ಎಲ್ಲ ನಮ್ಮ ರೈತ ಬಾಂಧವರಿಗೂ ನಮಸ್ಕರಿಸಿ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ಇನ್ನು ಮುಂದಿನ ವಾರ ಹೇಳಿದಾಗೆ ಜಮೀನಹಳ್ಳಿ ಸೌಳ್ಜೋಳು ಇದ್ರ ಬಗ್ಗೆ ನಿರ್ವಹಣೆ ಬಗ್ಗೆ ಎಲ್ಲ ಡೀಟೇಲ್ ಆಗಿ ವಿಚಾರ ಮಾಡೋಣ. ಅಕಸ್ಮಾತ್ ನಿಮ್ದು ಏನಾರ ಒಂದು ಕ್ವಶನ್ ಇತ್ತಂದ್ರ ನೋಟ್ ಮಾಡಿ ಇಟ್ಕೋರಿ. ಅದನ್ನ ನಾವು ಇದು ಮಾಡಿ ಮುಂದಿನ ವಾರ ಎಲ್ಲ ಸಾಲ್ವ್ ಮಾಡ್ತೀವಿ. ಧನ್ಯವಾದಗಳು, ಎಲ್ಲರಿಗೂ ನಮಸ್ಕಾರ.